ಬಂಧುಗಳೇ, ಹುಬ್ಬಳ್ಳಿಯ ಮಹಾನಗರದ ಸಮೀಪದಲ್ಲಿರ್ತಕ್ಕಂಥ ನವಗ್ರಹ ತೀರ್ಥಕ್ಷೇತ್ರ ಜೈನ ಮಠದಲ್ಲಿ ಬೇಸಿಗೆಯ ರಜಾ ದಿನಗಳಲ್ಲಿ ಧರ್ಮದ ಒಂದು ಶಿಬಿರವನ್ನ ಮಾಡಬೇಕು ಅಂತ ಹೇಳಿ ಆಚಾರ್ಯ ಶ್ರೀ ರಾಷ್ಟ್ರ ಸಂತ 108 ಗುಣಧರಂದಿ ಮುನಿ ಮಹಾರಾಜರ ಆಶೀರ್ವಾದದಿಂದ ಹಾಗೆ ಸರಳ ಸ್ಮೃತಿ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ ಆಶೀರ್ವಾದ ಹಾಗೆ ಅವರ ಮಾರ್ಗದರ್ಶನ ಸಾನ್ನಿಧ್ಯದಲ್ಲಿ ಹಾಗೇನೆ ಕ್ಷೇತ್ರದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಅವರ ಪರಿಶ್ರಮದಲ್ಲಿ 13ನೇ ತಾರೀಕಿನಿಂದ ಪ್ರಾರಂಭಗೊಂಡು ಈ ಒಂದು ಶಿಬಿರ ಜೈನ ಧರ್ಮದ ಒಂದು ತಿರುಳನ್ನ ತತ್ವಗಳನ್ನ ಮಕ್ಕಳಿಗೆ ತಿಳಿ ಹೇಳ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ. ಸುಮಾರು 1ನೇ ಕ್ಲಾಸಿಂದ ಹಿಡಿದು PUC ವರೆಗೆ ಇರ್ತಕ್ಕಂಥ ಮಕ್ಕಳು ಈ ಒಂದು ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಮೊದಲು ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡುವಾಗ ಯೋಚನೆ ಮಾಡುವಾಗ ಸುಮಾರು 200 ಮಕ್ಕಳ ಹತ್ರ ಇಲ್ಲಿಗೆ ಪಾಲ್ಗೊಳ್ಬಹುದು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಆದ್ರೆ ಈ ಒಂದು ಯಶಸ್ವಿ ಎಷ್ಟಾಗಿದೆ ಅಂತ ಹೇಳಿದ್ರೆ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಈ ಬೇಸಿಗೆ ರಜಾ ದಿನದ ಶಿಕ್ಷಣ ಶಿಬಿರದಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಧರ್ಮದ ಒಂದು ಪಾಠ, ಅದರ ಜೊತೆಗೆ ದೈಹಿಕ ವ್ಯಾಯಾಮ ಪಾಠ, ಹಾಗೆ ಯೋಗಾಭ್ಯಾಸ ತರಬೇತಿಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತರಬೇತಿಗಳು, ಸಂಗೀತ, ಹಾಗೆ ನೃತ್ಯ, ಹಾಗೆ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನ ಅವರಿಗೆ ಇಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಬೆಳಿಗ್ಗೆ ಪ್ರತಿದಿನ 5 ಗಂಟೆಯಿಂದ ಶುರುವಾಗ್ತಕ್ಕಂಥ ಈ ಶಿಬಿರ ರಾತ್ರಿಯ ಸುಮಾರು 10 ಗಂಟೆಯವರೆಗೆ ಅವ್ರಿಗೆ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಟೋಪಗಳೊಂದಿಗೆ ಧರ್ಮದ ಪಾಠ ಹಾಗೆ ದೇಶಭಕ್ತಿ ಇತ್ಯಾದಿಗಳನ್ನ ಎಲ್ಲವನ್ನ ತಿಳಿ ಹೇಳ್ತಕ್ಕಂಥ ಪ್ರಯತ್ನವನ್ನ ಈ ಒಂದು ಶಿಬಿರದಲ್ಲಿ ಮಾಡಲಾಗಿದೆ. ಅನೇಕ ಪಂಡಿತರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಕ್ಕಳಿಗೆ ತಮ್ಮ ಅನುಭವವನ್ನ ಇಲ್ಲಿ ತಿಳಿ ಹೇಳಿದ್ದಾರೆ. ಹಾಗೇನೆ ವಿವಿಧ ಮಠಾಧೀಶರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಕೂಡ ತಮ್ಮ ಅನುಭವವನ್ನ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದಾರೆ. ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಮಕ್ಕಳು ತುಂಬಾ ಉತ್ಸಾಹದಿಂದ ಆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ನೋಡಿ ನಮಗೆಲ್ಲರಿಗೂ ತುಂಬಾ ಸಂತೋಷವಾಯ್ತು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷವಾಗ್ತದೆ. ಇದರ ಹಿಂದೆ ತುಂಬಾ ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಅಭಿನಂದನೆಗಳು. ಮತ್ತೆ ಅವರಿಂದ ಇದೇ ರೀತಿ ಧರ್ಮದ ಶಿಬಿರದ ಕಾರ್ಯಕ್ರಮಗಳು ಹಾಗೆ ದೇಶ ಕಟ್ಟತಕ್ಕಂತ ಇಂಥ ಅನೇಕ ಶಿಬಿರಗಳು ಅವರಿಂದ ಮೂಡಿ ಬರ್ಲಿ ಅಂತೇಳಿ ಶುಭ ಹಾರೈಸ್ತೀವಿ.